ಹಾಯ್ ಹಲೋ ನಮಸ್ಕಾರ. ಆ, ನಾನು ನಿಮ್ಮೆಲ್ಲರ ಪ್ರೀತಿಯ ಹನುಮೇಶ್ ಸರ್, ರಾಯಚೂರು. ಏನಪ್ಪ ಇವತ್ತಿನ ದಿನ ವಿಶೇಷತೆ ಅಂದ್ರೆ ಮತ್ತೊಂದು ತರಗತಿಯನ್ನು ಪ್ರಾರಂಭ ಮಾಡುವಂತಹ ಅವಧಿ. ಈಗ ಆಲ್ರೆಡಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಂಗ್ಲಿಷ್ ವಿಷಯದಲ್ಲಿ ಗ್ರಾಮರ್ ಸಬ್ಜೆಕ್ಟ್ ಅನ್ನ ಅತ್ಯಂತ ಸರಳವಾಗಿ ಮಾಡ್ತಾ ಇದ್ದೀವಿ. ಅದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂತಹ ವಿಚಾರ. ಆಲ್ರೆಡಿ ನಾವು ಐದು ವಿಡಿಯೋಗಳನ್ನ ಮಾಡಿದೀವಿ. 4 ವಿಡಿಯೋಗಳನ್ನ ಆಲ್ರೆಡಿ ಸಂಪೂರ್ಣವಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಮುಗಿಸಿದೀವಿ, ಹೌದಾ? ಈಗ 5ನೇದ್ದು ಆಗಿರ್ತಕ್ಕಂತಹ ಇನ್ನೊಂದು ಟಾಪಿಕ್ ಇದೆ. ಅದು ಯಾವುದಪ್ಪ ಅಂದ್ರೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ ಅಂದ್ರೆ ಏನು ಅನ್ನೋದಕ್ಕಿಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನಾವೇನ್ ಮಾಡೋಣ, ಹಿಂದೆ ಇರ್ತಕ್ಕಂತಹ ಎಲ್ಲಾ ವಿಡಿಯೋಗಳನ್ನ ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ಬಿಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಎಷ್ಟಿದಾವ? ಪಾರ್ಟ್ಸ್ ಆಫ್ ಸ್ಪೀಚ್ ಇಂಗ್ಲಿಷ್ ಅಲ್ಲಿ 8 ಇದಾವ. 1ನೇದ್ದು ನೌನ್. ನೌನ್ ಅಂದ್ರೆ ಏನ್ ಹೇಳಿದ್ದೆ? ನೌನ್ ಅಂದ್ರೆ ಎಲ್ಲಾ ರೀತಿಯ ಹೆಸರುಗಳನ್ನ ಸೂಚಿಸುವ ಪದಗಳಿಗೆ ನಾವು ಏನಂತೀವಿ? ನೌನ್ ಅಂತೀವಿ ಅಂತ ಹೇಳಿದ್ದೆ. ಇನ್ನ 2ನೇದ್ದು ಏನ್ ಹೇಳಿದ್ದೆ? ಪ್ರನೌನ್ ಅಂತ ಹೇಳಿದ್ದೆ. ಪ್ರನೌನ್ ಅಂತಂದ್ರೆ ಹೆಸರುಗಳು ಇಟ್ಟಿರ್ತೀವಲ್ವಾ, ಆ ಹೆಸರುಗಳ ಬದಲಾಗಿ ಕರೆಯುವಂತಹ ಎಲ್ಲಾ ಶಬ್ದಗಳಿಗೆ ನಾವೇನಂತೀವಿ? ಪ್ರನೌನ್ ಅಂತೀವಿ. ಅಂದ್ರೆ ಹೆಸರುಗಳ ಬದಲಾಗಿ ಅಂದ್ರ ಐ, ವಿ, ಯು, ಹಿ, ಶಿ, ಇಟ್, ದೇ, ಇವು ಪ್ರನೌನ್ಗಳು ಅಂತ ಹೇಳಿದ್ದೆ. ಅದಾದ ಮೇಲೆ 3ನೇ ವಿಡಿಯೋದಲ್ಲಿ ಏನಿದೆ? ವರ್ಬ್ ಅಂದ್ರೆ ಏನು ಅಂತ ಹೇಳಿದ್ದೆ. ವರ್ಬ್ ಅಂದ್ರೆ ಕ್ರಿಯಾಪದ ಅಂತ ಹೇಳಿದ್ದೆ. ನಾವು ಮಾಡುವಂತಹ ಎಲ್ಲಾ ಕಾರ್ಯಗಳು ಏನಾಗ್ತಾವಪ್ಪ ಅಂತಂದ್ರೆ ವರ್ಬ್ ಆಗ್ತಾವ ಅಂತ ಹೇಳಿದ್ದೆ. ವರ್ಬ್ ಇಸ್ ಎ ಆಕ್ಷನ್ ವರ್ಡ್ ಅಂತ ಹೇಳಿದ್ದೆ. ಎಕ್ಸಾಂಪಲ್: ಡ್ರಿಂಕಿಂಗ್, ಈಟಿಂಗ್, ಸ್ಲೀಪಿಂಗ್, ವಾಕಿಂಗ್, ರನ್ನಿಂಗ್, ಇವೆಲ್ಲವು. ಇದಾದ ಮೇಲೆ ಇನ್ನೊಂದು ಏನ್ ಹೇಳಿದ್ವಪ್ಪ ಅಂದ್ರೆ ಅಡ್ವರ್ಬ್ ಅಂತ ಹೇಳಿದ್ದೆ. ಅಡ್ವರ್ಬ್ ಬಹಳ ಇಂಪಾರ್ಟೆಂಟ್ ಅಂತಾನು ಹೇಳಿದ್ದೆ, ಹೌದಾ? ಈಗ ಅಡ್ವರ್ಬ್ ಅಂದ್ರೆ ಆ ವರ್ಬ್ ನ ಡಿಸ್ಕ್ರೈಬ್ ಮಾಡೋದೇ ಅಡ್ವರ್ಬ್ ಅಂತ ಹೇಳಿದ್ದೆ, ಹೌದಲ್ವಾ? ಎಸ್, ಹೌದು. ಈಗ ವರ್ಬ್ ಅಂದ್ರೆ ಏನ್ ಹೇಳಿದೆ? ಡ್ರಿಂಕಿಂಗ್. ಅಡ್ವರ್ಬ್ ಅಂದ್ರೆ ಏನು? ಅದನ್ನ ಡ್ರಿಂಕ್ ಅಂದ್ರೆ ಕುಡಿ. ಹೆಂಗ್ ಕುಡಿತಾ ಇದೀನಿ? ಸ್ಲೋ ಆಗಿ ಕುಡಿತಾ ಇದೀನೋ, ಸ್ಪೀಡ್ ಆಗಿ ಕುಡಿತಾ ಇದೀನೋ, ಹೌದಾ? ಅದನ್ನ ಏನಂತ ಹೇಳಿದೆ ನಾನು? ಅಡ್ವರ್ಬ್ ಅಂತ ಹೇಳಿದ್ದೆ. ಆದ್ರೆ ಇವತ್ತಿನ ಭಾಗ ಮುಂದುವರೆದ ಟಾಪಿಕ್ ಯಾವುದು ಅಂತ ಅಂದ್ರೆ ಅಡ್ಜೆಕ್ಟಿವ್. ಹಾಗಾದ್ರ ಅಡ್ಜೆಕ್ಟಿವ್ ಅಂದ್ರೆ ಏನಂತ ನೋಡೋಣ. ಅಡ್ಜೆಕ್ಟಿವ್ ಅಂತ ಅಂದ್ರೆ ಕನ್ನಡದಲ್ಲಿ ನಾಮ ವಿಶೇಷಣ. ಏನು? ನಾಮ ವಿಶೇಷಣ. ಏನಿದು ನಾಮ ವಿಶೇಷಣ ಅಂತಂದ್ರೆ, ನಾಮ ಅಂದ್ರೆ ನಾಮಪದ ಅಂತ ತಿಳ್ಕೊಬೇಕು ನೀವು. ನಾಮ ಅಂದ್ರೆ ನಾಮಪದ. ವಿಶೇಷಣ ಅಂತಂದ್ರೆ ಆ ನಾಮಪದದ ವಿಶೇಷತೆ ಏನೈತಿ ಅಂತ ಹೇಳೋದೇ ಅಡ್ಜೆಕ್ಟಿವ್ ಅಥವಾ ನಾಮ ವಿಶೇಷಣ. ಅರ್ಥ ಆಗ್ತಿದೆಯಾ? ನೋಡಿ, ಇಲ್ಲಿ ಅಡ್ಜೆಕ್ಟಿವ್ ಇಸ್ ಅ ವರ್ಡ್. ಅಡ್ಜೆಕ್ಟಿವ್ ಅನ್ನೋದು ಒಂದು ಶಬ್ದ. ಇಟ್ ಈಸ್ ಡಿಸ್ಕ್ರೈಬ್ ನೌನ್ ಆರ್ ಪ್ರನೌನ್. ಹೌದಾ? ಇಟ್ ಈಸ್ ಡಿಸ್ಕ್ರೈಬ್ ನೌನ್ ಆರ್ ಪ್ರನೌನ್. ನಾಮಪದವನ್ನ ಅಥವಾ ಸರ್ವನಾಮ ಪದವನ್ನ ವರ್ಣಿಸುವಂತಹ ಪದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಹಾಗಾದ್ರೆ ನಾಮಪದ ಅಂದ್ರೆ ಏನು? ನೌನ್ ಇಸ್ ಎ ನೇಮ್ ಆಫ್ ಪರ್ಸನ್, ಥಿಂಗ್ಸ್, ಪ್ಲೇಸ್, ಅನಿಮಲ್ಸ್, ಎಮೋಷನ್ಸ್, ಇಟಿಸಿ ಎಕ್ಸೆಟ್ರಾ ಅಂತ. ಹಾಗಾದ್ರೆ ಪ್ರನೌನ್ ಅಂದ್ರೆ ಏನು? ಐ, ವಿ, ಯು, ಹಿ, ಶಿ, ಇಟ್, ದೀಸ್ ಆರ್ ಆಲ್ ಪ್ರನೌನ್ಸ್. ಇವು ಹೆಂಗಿದಾವ ಅಂತ ಹೇಳೋದೇ ಇಲ್ಲಿ ಅಡ್ಜೆಕ್ಟಿವ್ ಆಗುತ್ತಾ? ಅದು ನಿಮ್ಗೆ ಯಾವಾಗ್ಲೂ ನೆನಪಿರಬೇಕು. ಅಡ್ಜೆಕ್ಟಿವ್ ಗೊತ್ತಾಗಬೇಕು ಅಂತಂದ್ರೆ ನೌನ್ ಯಾವುದು, ಪ್ರನೌನ್ ಯಾವುದು ಅನ್ನೋದು ಕಂಪಲ್ಸರಿಯಾಗಿ ಗೊತ್ತಿರಬೇಕು. ಹಾಗಾದ್ರ ಮುಂದುವರೆದು ನೋಡೋಣ. ನಾಮಪದ ಅಥವಾ ಸರ್ವನಾಮ ಪದವನ್ನು, ಹೌದಾ? ನಾಮಪದ ಅಥವಾ ಸರ್ವನಾಮ ಪದವನ್ನ ವರ್ಣಿಸುವುದೇ ಅದು ಹೆಂಗೈತಿ ಅನ್ನೋದೇ ಅಡ್ಜೆಕ್ಟಿವ್, ಹೌದಾ? ಹನುಮೇಶ್ ಸರ್ ಅಂತ ನಾನಿದ್ದೀನಿ. ನಾ ಹೆಂಗಿದ್ದೀನಿ? ಸ್ಮಾರ್ಟ್ ಇದೀನ, ಹ್ಯಾಂಡ್ಸಮ್ ಇದೀನ, ಅದೇ ಏನಾಗುತ್ತೆ ಇಲ್ಲಿ? ಅಡ್ಜೆಕ್ಟಿವ್ ಆಗುತ್ತಾ? ಮುಂದುವರೆದು ಉದಾಹರಣೆಯನ್ನ ನೋಡ್ತಾ ಹೋದಾಗ ಎಲ್ಲವೂ ಗೊತ್ತಾಗುತ್ತ. ಅದಕ್ಕ ನೀಟಾಗಿ ಒಂದು ಸರಿ ಕುಂತ್ಕೊಂಡು ನೋಟ್ಸ್ ಮಾಡ್ಕೊಂಡ್ಬಿಡಿ. ಇದೇನಿಲ್ಲ, ಚಿಕ್ಕ ಚಿಕ್ಕ ಟಾಪಿಕ್ಗಳು ಇವು.
ಸಿಂಪಲ್ ಆಗಿ ನೋಟ್ಸ್ ಮಾಡ್ಕೋಬೇಕು, ಕ್ಲಾಸ್ ಕೇಳಬೇಕು, ಅದನ್ನ ನೆನಪಿಟ್ಕೊಂಡ್ಬಿಡ್ಬೇಕು, ಅಷ್ಟೇ ಮುಗೀತ್. ಹಾಗಾದ್ರೆ ಬನ್ನಿ ಅವು ಯಾವ್ಯಾವು ಅಂತ ಇಂಪಾರ್ಟೆಂಟ್ ಇರತಕ್ಕಂತಹ ಕೆಲವೊಂದಿಷ್ಟು ಅಡ್ಜೆಕ್ಟಿವ್ ಗಳನ್ನ ನೋಡ್ತಾ ಹೋಗೋಣ. ನೋಡಿ, ಸ್ಮಾರ್ಟ್, ಸ್ಮಾರ್ಟ್, ಬ್ಯೂಟಿಫುಲ್, ಬ್ಯೂಟಿಫುಲ್, ನೈಸ್, ಹ್ಯಾಂಡ್ಸಮ್, ಹಾರ್ಡ್, ಬಿಗ್, ಸ್ಟ್ರಾಂಗ್, ವೀಕ್, ಕ್ಲೀನ್, worst, thin, good, bad. These are all examples of adjective. What? These are all examples of adjective. Okay, examples. Ravi is smart boy. Ravi is a smart boy. ನೋಡಿ, ಹಾಗಾದ್ರೆ ರವಿ ಈಸ್ ಎ ಸ್ಮಾರ್ಟ್ ಬಾಯ್ ಅನ್ನುವುದೇ ಆದ್ರೆ ಅದರಲ್ಲಿ ಅಡ್ಜೆಕ್ಟಿವ್ ಯಾವುದಾಗುತ್ತಾ ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿ, ರವಿ ಅನ್ನೋದೇನು? ನೌನ್. ರವಿ ಅನ್ನೋದೇನು? ನೌನ್. ಈಸ್ ಅನ್ನೋದೇನು? ಹೆಲ್ಪಿಂಗ್ ವರ್ಬ್. ನೋಡಿ ಎಷ್ಟು ಚಂದ ಇದೆ. ರವಿ ಅನ್ನೋದು ನೌನು, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಇಲ್ಲಿ ಎ ಅಂತ ಬರೀನಿ. ಎ ಏನಾಗುತ್ತಾ? ಆರ್ಟಿಕಲ್. ಏನಾಗತ್ತಾ? ಆರ್ಟಿಕಲ್. ನೋಡಿ ಹೆಂಗಿದೆ. ಬಾಯ್, ಹುಡುಗ ಅನ್ನೋದು ಏನಾಗತ್ತಾ? ಇದು ಸಹ ನೌನ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಟೈಪ್ಸ್ ಆಫ್ ನೌನ್ ಬಂದಾಗ ಹೇಳಿದೀನಿ, ಪ್ರಾಪರ್ ನೌನ್, ಕಾಮನ್ ನೌನ್, ಹೌದಾ, ಅಬ್ಸ್ಟ್ರಾಕ್ಟ್ ನೌನ್, ಕೌಂಟೇಬಲ್ ನೌನ್, ಅನ್ಕೌಂಟೇಬಲ್ ನೌನ್ ಜಗ್ಗೆ ಬರ್ತಾವಲ್ಲಿ, ಅದು ನೌನ್ ಆಗುತ್ತಾ. ಇದು ಏನಾಗುತ್ತಾ? ಹಾಗಾದ್ರೆ ಸ್ಮಾರ್ಟ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತಾ. ಹಾಗಾದ್ರೆ ವಾಕ್ಯವನ್ನ ಸರಿಯಾಗಿ ತಿಳಿಸ್ತೀನಿ, ನೋಡ್ಕೊಳ್ಳಿ. ರವಿ ಈಸ್ ಅ ಸ್ಮಾರ್ಟ್ ಬಾಯ್. ಇದನ್ನ ರವಿಯನ್ನ ನೋಡ್ಬೇಡ್ರಿ. ಈಗ ಸ್ಮಾರ್ಟ್ ಬಾಯ್ ಯಾರಿದಾರ? ಸ್ಮಾರ್ಟ್ ಬಾಯ್ ಯಾರಿದಾರಪ್ಪ ಅಂದ್ರ ರವಿ ಇದಾನ. ಅರ್ಥ ಆಗ್ತಿದೆಯಾ? ರವಿ ಸ್ಮಾರ್ಟ್ ಇದಾನ ಅಂತ ಹೇಳಿದ್ರೆ ಅದು ಅಡ್ಜೆಕ್ಟಿವ್. ರವಿ ಸ್ಮಾರ್ಟ್ ಇದಾನ ಅಂತ ಹೇಳಿದ್ರೆ ಅದು ಅಡ್ಜೆಕ್ಟಿವ್. ಮುಂದುವರೆದು ನೋಡೋಣ. ರೇಖಾ ಈಸ್ ಬ್ಯೂಟಿಫುಲ್ ಗರ್ಲ್. ರೇಖಾ ಈಸ್ ಬ್ಯೂಟಿಫುಲ್ ಗರ್ಲ್. ಹೂ ಈಸ್ ಬ್ಯೂಟಿಫುಲ್ ಗರ್ಲ್? ರೇಖಾ ಈಸ್ ಬ್ಯೂಟಿಫುಲ್ ಗರ್ಲ್. ಓಕೆ, ಥಿಂಕ್ ಮಾಡಿ. ರೇಖಾ ಹೆಸರನ್ನ ಏನ್ ಮಾಡಿ ಮುಚ್ಚಿಬಿಡಿ. ಈಗ ಹೇಳ್ರಿ, ಬ್ಯೂಟಿಫುಲ್ ಗರ್ಲ್ ಯಾರು? ರೇಖಾ. ರೇಖಾ. ರೇಖಾ ಅನ್ನೋದು ಏನು? ನೌನ್. ನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದು ಏನು? ಅಡ್ಜೆಕ್ಟಿವ್. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಶ್ಯಾಮ್ ಈಸ್ ಹ್ಯಾಂಡ್ಸಮ್ ಬಾಯ್. ಶ್ಯಾಮ್ ಈಸ್ ಹ್ಯಾಂಡ್ಸಮ್ ಬಾಯ್. ಶ್ಯಾಮ್ ಅನ್ನ ಮುಚ್ಚಿಬಿಡಿ, ಅದನ್ನ ಕ್ಲೋಸ್ ಮಾಡಿ. ಹಾಗಾದ್ರೆ ಮುಂದೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಹ್ಯಾಂಡ್ಸಮ್ ಬಾಯ್ ಯಾರಿದಾರ? ಹ್ಯಾಂಡ್ಸಮ್ ಬಾಯ್ ಶ್ಯಾಮ್ ಇದಾನ. ಶ್ಯಾಮ್ ಅನ್ನೋದೇನು? ಶ್ಯಾಮ್ ಅನ್ನೋದು ನೌನ್. ಹಾಗಾದ್ರೆ ಶ್ಯಾಮ್ ಹೆಂಗಿದಾನ? ಹ್ಯಾಂಡ್ಸಮ್ ಇದಾನ. ಶ್ಯಾಮ್ ಹ್ಯಾಂಡ್ಸಮ್ ಆಗಿದಾನ ಅಂತ ಹೇಳೋದು ಅಡ್ಜೆಕ್ಟಿವ್. ಅರ್ಥ ಆಗ್ತಿದೆಯಾ? ಸೊ ಎಲ್ಲವನ್ನ ನೀವು ಅತ್ಯಂತ ಸರಳವಾಗಿ ತಿಳ್ಕೊಂತ ಹೋದಾಗ ಇದನ್ನು ವೆರಿ ಈಸಿ. when you are understand very easily, that time always all English grammar topic is also easy. Otherwise no, because English is the toughest language in the world. yes yes ಹೌದು. ಯಾಕೆ? ಯಾರಿಗೆ ಗ್ರಾಮರ್ ಬರಲ್ಲ, ಯಾರಿಗೆ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಬರಲ್ಲ, ಅವರಿಗೆ ಟಫೆಸ್ಟ್ ಲ್ಯಾಂಗ್ವೇಜ್. ಯಾರಿಗೆ ಬೇಸಿಕ್ ನಾಲೆಡ್ಜ್ ಬರ್ತಾ, ಗ್ರಾಮರ್ ಸ್ವಲ್ಪ ಮಾಹಿತಿ ಇರುತ್ತಾ, ಇಟ್ ಇಸ್ ಅ ವೆರಿ ಲ್ಯಾಂಗ್ವೇಜ್. ಇಟ್ ಇಸ್ ಅ ವೆರಿ ಲ್ಯಾಂಗ್ವೇಜ್. ಅವ್ರಿಗೆಲ್ಲ ಬಹಳ ಈಸಿ ಸಬ್ಜೆಕ್ಟ್ ಇದು. ಅರ್ಥ ಆಗ್ತಿದೆಯಾ? ಸೊ ಫಸ್ಟ್ ಯು ಹ್ಯಾವ್ ರೀಡ್ ಇಟ್, ಫಸ್ಟ್ ಯು ಹ್ಯಾವ್ see it, first you have learn it, after it is very easy. when you are learn, automatically it is understand. ನೀವು ಯಾವಾಗ ಕಲಿತಾ ಹೋಗ್ತೀರಿ, ಆಟೋಮೆಟಿಕ್ಲಿ ಅದು ಅರ್ಥ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಇದು ನಾವು ನಮ್ಮ ತಾಯಿ ಭಾಷೆ ಅಲ್ಲ,
ಹೌದಾ? ತಾಯಿ ಭಾಷೆ ಅಲ್ಲ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇದು. ನಾವು ಕನ್ನಡವನ್ನ ಅತ್ಯಂತ ಸರಳವಾಗಿ ಮಾತಾಡ್ಬಿಡ್ತೀವಿ, ಇಂಗ್ಲಿಷ್ ಅನ್ನ ಮಾತಾಡಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಇದನ್ನ ಲರ್ನ್ ಮಾಡ್ತಿರ್ಬೇಕು, ಓದ್ತಾ ಇರಬೇಕು. ಓಕೆನಾ? ವಿಡಿಯೋಸ್ ಗಳನ್ನ ನೋಡ್ತಾ ಇರಬೇಕು, ಇಂಗ್ಲಿಷ್ ವಿಡಿಯೋಸ್ ಗಳನ್ನ ನೋಡ್ತಾ ಇರಬೇಕು, ಪೇಪರ್ಗಳನ್ನ ಪತ್ರಿಕೆಗಳನ್ನ ಓದ್ತಾ ಇರಬೇಕು. ಅಲ್ಲಿ ಪತ್ರಿಕೆಗಳನ್ನ ಇವತ್ತು ಯಾವ ಬುಕ್ಸ್ ತೆಗಿರಿ, ಬುಕ್ಸ್ ತೆಗೆದ ತಕ್ಷಣ ಹಿಂಗ್ ಓದ್ಕೊಂತ ಹೋಗ್ರಿ. ಅದ್ರಾಗ ಯಾವ್ದಾರ ಬಗ್ಗೆ ಒಂದು ಪರ್ಸನ್ ಬಗ್ಗೆ, ವಸ್ತು ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಇತ್ತಪ್ಪ ಅಂದ್ರೆ ಅದನ್ನ ಅಂಡರ್ಲೈನ್ ಮಾಡ್ರಿ. ಸರ್ ಇದು ಹೇಳಿದ್ರು, ಇದು ಅಡ್ಜೆಕ್ಟಿವ್ ಆಗುತ್ತಂತ ಹಾಕ್ಬೇಕು. ಆಗ್ತೀರಾ? ಎಸ್. ಅದಕ್ಕೆ ಮಸ್ಟ್ ಅಂಡ್ ಶುಡ್ ಆಗಿ ಎಲ್ಲರೂ ಟಾಪಿಕ್ ನ ನೀವೇನ್ ಮಾಡ್ಬೇಕು ಅಂತಂದ್ರೆ ನೋಟ್ ಮಾಡ್ಕೊಳ್ಳೇಬೇಕು. ನೋಟ್ ಮಾಡ್ಕೊಂಡ್ರಿ ಅಂದ್ರೆ ಒಂದಲ್ಲ ಒಂದಿನ ಬಹಳ ಯೂಸ್ ಆಗುತ್ತಾ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೋಡಿ, ಹಿ ಈಸ್ ಹಾರ್ಡ್ ವರ್ಕರ್. ಹಿ ಈಸ್ ಹಾರ್ಡ್ ವರ್ಕರ್. ಹಾರ್ಡ್ ವರ್ಕರ್ ಯಾರು? ಹಿ, ಅವನು. ಅವನು ಅನ್ನೋದೇನು? ಪ್ರನೌನ್. ನೋಡಿ, ಬರೀ ಇಲ್ಲಿ ನೌನ್ ಬಂದಿದ್ವು. ಆದ್ರ ವಾಕ್ಯದಾಗ ಏನ್ ಹೇಳಿನಿ? ಡಿಸ್ಕ್ರೈಬ್ ನೌನ್ ಆರ್ ಪ್ರನೌನ್ ಅಂತ ಹೇಳಿದೀನಿ. ಹೌದಾ? ಸೊ ಪ್ರನೌನ್ ಅನ್ನು ಸಹ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು, ಡಿಸ್ಕ್ರೈಬ್ ಮಾಡ್ತಾ ಇತ್ತು ಅಂತಂದ್ರೆ ಅದನ್ನು ಸಹ ಏನಾಗುತ್ತಾ ಅಂದ್ರೆ ಅಡ್ಜೆಕ್ಟಿವ್ ಆಗುತ್ತೆ. ಕಾಮನ್ ಆಗಿ ಥಿಂಕ್ ಮಾಡಬೇಕು. ಕಾಮನ್ ಆಗಿ ನಿನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಅದು ಅಡ್ಜೆಕ್ಟಿವ್. ನಿನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಅಡ್ಜೆಕ್ಟಿವ್. ನಿನ್ನ ಸುತ್ತಮುತ್ತ ಇರತಕ್ಕಂತಹ ಎಲ್ಲಾ ಗೆಳೆಯರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹಿ ಇಸ್ ಎ ಗುಡ್ ಬಾಯ್, ಶಿ ಇಸ್ ಎ ಗುಡ್ ಗರ್ಲ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರ ಅದು ಗುಡ್, ಈ ಕಡೆ ಬೆಸ್ಟ್, ಸ್ಮಾರ್ಟ್, ಇವೆಲ್ಲವೂ ಅಷ್ಟು ಅಡ್ಜೆಕ್ಟಿವ್ಗಳಾಗ್ತಾವ. ಅರ್ಥ ಆಗ್ತಿದೆಯಾ? ಸ್ವಲ್ಪ ಬಹಳ ಪೇಷನ್ಸ್ ಇಂದ ಕೇಳ್ಬೇಕು ತರಗತಿಗಳನ್ನ. ಅರ್ಥ ಆಗ್ತಿದೆಯಾ? ನೋಡಿ, ಮಲ್ಲು ಈಸ್ ಸ್ಟ್ರಾಂಗ್ ಪರ್ಸನ್. ಸ್ಟ್ರಾಂಗ್ ಪರ್ಸನ್. ಸ್ಟ್ರಾಂಗ್ ಪರ್ಸನ್ ಯಾರು? ಮಲ್ಲು. ಹಾಗಾದ್ರೆ ಮಲ್ಲು ಯಾರು? ಮಲ್ಲು ನೌನ್. ಮಲ್ಲು ಯಾರು? ನೌನ್. ಮಲ್ಲೇಶ ಅಂತ. ಮಲ್ಲು ಅಂದ್ರೆ ಮತ್ತೇನಲ್ಲ, ಮಲ್ಲೇಶ ಅಂತ. ಸೀತಾ ಈಸ್ ವೀಕ್ ಗರ್ಲ್. ವೀಕ್ ಗರ್ಲ್. ವೀಕ್ ಗರ್ಲ್ ಯಾರು? ಸೀತಾ. ನೋಡಿ 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 ಎಷ್ಟು ಚಂದ ಇದೆ ಅಲ್ಲ. ಸೀತನ ಬಗ್ಗೆ ಹೇಳ್ತಾ ಇದೆ, ಮಲ್ಲು ಬಗ್ಗೆ ಹೇಳ್ತಾ ಇದೆ, ಶ್ಯಾಮನ ಬಗ್ಗೆ ಹೇಳ್ತಾ ಇದೆ, ರೇಖನ ಬಗ್ಗೆ ಹೇಳ್ತಾ ಇದೆ, ರವಿ ಬಗ್ಗೆ ಹೇಳ್ತಾ ಇದೆ ಅಂದ್ರೆ ಅದು ಅಡ್ಜೆಕ್ಟಿವ್. ವರ್ಬ್ ಬಗ್ಗೆ ಹೇಳ್ತಾ ಇತ್ತಪ್ಪ ಅಂದ್ರೆ ಅದು ಅಡ್ವರ್ಬ್. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ adverb and adjective. Adverb it is describe verb, but adjective is describe noun or pronoun. Mind it. Okay? ಸೀತಾ ಈಸ್ ವೀಕ್ ಗರ್ಲ್. ವೀಕ್ ಗರ್ಲ್ ಯಾರಿದಾರ ಅಂತ ಹೇಳಕತ್ತಪ್ಪ ಅಂದ್ರೆ ಸೀತಾ ಇದಾಳಂತ. ಸೀತಾ ವೀಕ್ ಇದಾಳಂತ. ಗುಡ್ ಬಾಯ್ ಯಾರು ಅಂತ ಅಂದ್ರ ಹಿ, ಅವನು ಅಂತ. ಅವನು ಯಾರೋ ಒಬ್ಬ ಅವನು. ಯಾರು? ರವಿ ಇರ್ಬೋದು ಅಥವಾ ಮನು ಇರ್ಬೋದು. ಹೌದಾ? ಮನು ಅನ್ಕೊಳ್ಳಿ. ಮನು ಹೆಂಗಿದಾನ? ಗುಡ್ ಬಾಯ್ ಇದಾನ ಅಂತ. ಬಹಳ ಡೀಪ್ ಆಗಿ ನಾನು ನೋಡ್ರಿ, ಬಹಳ ನಿಮ್ಗೆ ಏನೇನೋ ಕೊಟ್ಟಿಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನಿಮ್ಗೆ ಎಷ್ಟು ಗೊತ್ತಿರ್ಬೇಕು ಅಷ್ಟು ನಾಲೆಡ್ಜ್ ಮಾತ್ರ ಗೊತ್ತಿದೆ. ಎಕ್ಸ್ಟ್ರಾ ನಿಮ್ಗೆ ಏನ್ ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ಬೇಕು ವಾಕ್ಯದಾಗ ಅಂತ ಹೇಳ್ತಾ ಇದ್ದೀನಿ. ಹೌದಾ? ಪ್ರತಿ ಎಕ್ಸಾಮ್ಗೂ ಇಂಪಾರ್ಟೆಂಟ್. ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಯು ಆರ್ ದ ಅಂಡರ್ಸ್ಟ್ಯಾಂಡ್ ಪಾರ್ಟ್ಸ್ ಆಫ್ ಸ್ಪೀಚ್, ಆಟೋಮೆಟಿಕ್ಲಿ 50% ಆಲ್ವೇಸ್ ಈಸಿ ಇನ್ ಇಂಗ್ಲಿಷ್. ಯಾಕಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಒಂದು ವಾಕ್ಯ ಇದೆ ಅಂದ್ರೆ ಆ ವಾಕ್ಯ ಪಾರ್ಟ್ಸ್ ಆಫ್ ಸ್ಪೀಚ್ ಇಂದನೇ ಆಗಿರ್ತಾ. ಅರ್ಥ ಆಗ್ತಿದೆಯಾ? ಸಿ ಇಸ್ ಬ್ಯಾಡ್ ಗರ್ಲ್. ಬ್ಯಾಡ್ ಗರ್ಲ್ ಕೆಟ್ಟ ಹುಡುಗಿ ಯಾರು? ಶಿ, ಅವಳು. ಯಾರು? ಅವಳು ಯಾರು? ಯಾರೋ ಒಬ್ಳು. ಹೌದಾ? ಒಂದು ಹುಡುಗಿ ಹೆಸರು ಯಾರು? ಯಾರಿರ್ಬೋದು? ಸೀತಾ ಬೇಡ. ಸೀತಾ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದೀನಲ್ಲ, ಸೀತಾ ಬೇಡ. ಯಾರು ತಗೋಣ? ಫಾರ್ ಎಕ್ಸಾಂಪಲ್ ಶ್ವೇತಾ. ಶ್ವೇತಾ. ಓಕೆ, ನೋಡಿ ಶ್ವೇತಾ ಹೆಂಗಿದಾಳ? ಬ್ಯಾಡ್ ಗರ್ಲ್ ಇದಾಳ ಅಂತ. ಅರ್ಥ ಆಗ್ತಿದೆಯಾ? ಸೊ ನೀವು ಅರ್ಥ ಮಾಡ್ಕೋಬೇಕು ಯಾವುದು ಏನು ಅಂತ. ಅರ್ಥ ಆಗ್ತಿದೆಯಾ? ಬಹಳ ನೀಟಾಗಿ ಡೀಪ್ ಆಗಿ ಹೇಳ್ತಾ ಇದ್ದೀನಿ. ನಿಮಗೆ ಏನ್ ಬರ್ತಾವ, ಇನ್ನ ಮುಂದೆ ಬರ್ತಾವ. ಪಾರ್ಟ್ಸ್ ಆಫ್ ಸ್ಪೀಚ್ ಆಲ್ರೆಡಿ ಎಲ್ಲಾ ತರಗತಿಗಳಲ್ಲಿ ಕಲ್ತು ಬಿಟ್ಟಿರ್ತೀರಿ, ನೆನಪುಳಿಯಲ್ಲ. ಅದು ಸುಮ್ಮನೆ ರಿಮೆಂಬರ್ ಮಾಡ್ತಾ ಇದ್ದೀನಿ ಇದನ್ನ. ಇನ್ನ ಮುಂದೆ ಬರ್ತಾವ. ಏನೇನ್ ಬರ್ತಾವ? ಇನ್ಫಿನಿಟಿವ್ ಆಗಿರ್ಬೋದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಗಿರ್ಬೋದು, ಸ್ಟೋರಿ ಬರೆಯೋದಾಗಿರ್ಬೋದು, ಡೈಲಾಗ್ ರೈಟಿಂಗ್ ಆಗಿರ್ಬೋದು, ಪ್ಯಾಸೇಜ್ ರೈಟಿಂಗ್ ಆಗಿರ್ಬೋದು, ಸ್ಟೋರಿ ಪಿಕ್ಚರ್ ರೈಟಿಂಗ್ ಆಗಿರ್ಬೋದು.
ಹೌದಾ? ಟ್ರಾನ್ಸ್ಲೇಟಿಂಗ್ ಆಗಿರ್ಬೋದು, ಇವಾಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಆಕ್ಟಿವೈಸ್, ಪ್ಯಾಸಿವೈಸ್, ಇವೆಲ್ಲವುಗಳನ್ನ ಒಂದೊಂದು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ. 100 ವಿಡಿಯೋಗಳನ್ನ ಮಾಡುವಂತಹ ಸಾಧ್ಯತೆ ಮನಸ್ಸನ್ನ ಮಾಡಿದೀವಿ. 100 ವಿಡಿಯೋಗಳು ಸತತವಾಗಿ. ಅರ್ಥ ಆಗ್ತಿದ್ಯಾ? ಸೊ ನಾವೆಲ್ಲಾ ವಿಡಿಯೋಗಳನ್ನ ಮಾಡಬೇಕು ಅಂದ್ರೆ ನಿಮ್ಮ ಬೆಂಬಲ ಇರಬೇಕಂತೆ. ನಿಮ್ಮ ಬೆಂಬಲ ಇರಬೇಕು. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ಎಲ್ಲವೂ ಸಹ ಏನಾಗುತ್ತೆ, ಇದು ಅಡ್ಜೆಕ್ಟಿವ್ ಆಗುತ್ತಾ. ಅಡ್ಜೆಕ್ಟಿವ್ ಅಂದ್ರೆ ಇಷ್ಟೇ, ನಾಮಪದ ಅಥವಾ ಸರ್ವನಾಮ ಪದವನ್ನ ವರ್ಣನೆ ಮಾಡ್ತಾ ಇತ್ತು ಅಂದ್ರೆ ಅದು ಅಡ್ಜೆಕ್ಟಿವ್. ಅದು ಅಡ್ಜೆಕ್ಟಿವ್ ಆಗುತ್ತಾ. ಇದೆಲ್ಲರೂ ಬರ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ನೀವು ಯಾರು ಬರ್ಕೊಂಡಿಲ್ಲ ಅಂದ್ರೆ ಹಿಂದಕ್ಕೆ ಹೋಗಿ ವಿಡಿಯೋ ಪಾಸ್ ಮಾಡಿಬಿಟ್ಟು ನೀಟಾಗಿ ನೋಟ್ ಮಾಡ್ಕೊಳ್ರಿ. ನೋಟ್ ಮಾಡ್ಕೊಂಡ ನಂತರ ಅದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು ಅಥವಾ ಏನೋ ಡೌಟ್ಸ್ ಇತ್ತು ಅಂತಂದ್ರೆ ನೀವೇನ್ ಮಾಡ್ಬೇಕು, ನನಗೆ ಮೆಸೇಜ್ ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದಾಗ ನಾನು ಹೇಳ್ತೀನಿ, ಆಟೋಮೆಟಿಕ್ಲಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಈಗ ಒಂದು ಡಿಫ್ರೆನ್ಸ್ ತೋರಿಸ್ತೀನಿ. ಒಂದು ಡಿಫ್ರೆನ್ಸ್ ಏನು, ಅಡ್ವರ್ಬಿಗೂ ಅಡ್ಜೆಕ್ಟಿವ್ಗೂ ಏನು ವ್ಯತ್ಯಾಸ ಅಂತ ನೋಡೋಣ. She is writing slowly. ಓಕೆ, ಎರಡನೇದು she is ಗುಡ್ ಗರ್ಲ್. ಇಲ್ಲಿ ನೋಡಿ, ಸಿ ಈಸ್ ಅವಳ ರೈಟಿಂಗ್ ಏನಿದೆ, ಸ್ಲೋ ಇದೆ. ಸ್ಲೋ ಅನ್ನೋದು ಏನಿದೆ ಅರ್ಥ ಮಾಡ್ಕೋಬೇಕು. ಸ್ಲೋ ಅನ್ನೋದು ಏನಿದೆ, ಅವಳ ರೈಟಿಂಗ್ ಅನ್ನೋದು ಏನು, ವರ್ಬ್ ಹೆಂಗೈತೆ ಅಂತ ಹೇಳಕತ್ತಾನ, ರೈಟಿಂಗ್ ಹೆಂಗೈತೆ ಅಂತ ಹೇಳಕತ್ತಾನ, ಸ್ಲೋ ಆಗೈತೆ ಅಂತ. ಹಾಗಾದ್ರೆ ಇದೇನಾಗುತ್ತಾ, ಅಡ್ವರ್ಬ್ ಆಗುತ್ತ. ನೋಡಿ, ಸ್ಲೋ ಆಗಿರೋದೇನು, ಅವಳು ಸ್ಲೋ ಇದ್ದಾಳ, ಅವಳು ಸ್ಲೋ ಇಲ್ಲ. ಅವಳ ಸ್ಲೋ ಇಲ್ಲ, ಅವಳು ನಿಧಾನವಾಗಿಲ್ಲ. ಅವಳ ರೈಟಿಂಗ್ ಬರವಣಿಗೆ ಸ್ಲೋ ಇದೆ. ಹಾಗಾಗಿ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡಿದ್ರೆ ಅದು ಅಡ್ವರ್ಬ್. ಸಿ ಈಸ್ ಗುಡ್ ಗರ್ಲ್. ಗುಡ್ ಗರ್ಲ್ ಯಾರು ಅಂತಂದ್ರೆ ಶಿ. ಅವಳ ಬಗ್ಗೆ ಹೇಳಿದ್ರೆ ಅಡ್ಜೆಕ್ಟಿವ್. ಆದರೆ ಅವಳು ಮಾಡುವಂತಹ ಕೆಲಸದ ಬಗ್ಗೆ, ಕಾರ್ಯದ ಬಗ್ಗೆ ಹೇಳಿದ್ರೆ ಅಡ್ವರ್ಬ್. ಇದು ನೌನ್, ಇದು ವರ್ಬ್, ಇದು ಅಡ್ವರ್ಬ್. ನೌನ್ ಡಿಸ್ಕ್ರೈಬ್ ಮಾಡಿದ್ರೆ ಅಡ್ಜೆಕ್ಟಿವ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಎಲ್ಲರೂ ವಿಡಿಯೋಗಳನ್ನ ನೋಡಿ ಪಾಸ್ ಮಾಡಿ ಪಾಯಿಂಟ್ ಮಾಡ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ಏನೋ ಡೌಟ್ ಇದ್ರೆ ಏನ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಬರ್ತಕ್ಕಂತಹ ವಿಡಿಯೋಗಳು ಎಲ್ಲವೂ ನಿಮ್ಗೆ ತಲುಪ್ತಾವ ಅಂತ ಹೇಳ್ತಾ ಇವತ್ತಿನ ತರಗತಿಗಳನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದ.